ಖುಷಿ ಆಗ್ತಿದೆ. ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತಲೂ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ತುಂಬಾ ಖುಷಿ ಕೊಟ್ಟಿರುವ ಮೂವಿ ಇದು ರಾಣಿ. ಫಸ್ಟ್ ಆಫ್ ಆಲ್ ಸಿನಿಮಾಟೋಗ್ರಫಿ ಆಗಿರ್ಬೋದು, ಗುರುತೇಜ್ ಶೆಟ್ಟಿ ಅವರ ಡೈರೆಕ್ಷನ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಡೈಲಾಗ್ಸ್ ತುಂಬಾ ನಾನು ಎಂಜಾಯ್ ಮಾಡಿದೆ. ನಾನಂತಲ್ಲ, ನಾನು ಕೂತು ಮೂವಿ ನೋಡಬೇಕು, ಅದನ್ನು ಅಕ್ಕಪಕ್ಕ ಇದ್ದಂಥ ಆಡಿಯನ್ಸ್ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಪ್ರತಿಯೊಂದು ಡೈಲಾಗನ್ನು. ಇನ್ನೊಂದು ಹೇಳ್ಬೇಕಂದ್ರೆ ಮೂವಿ ಕ್ಲೈಮ್ಯಾಕ್ಸನ್ನು ನಾನು ತುಂಬಾ ಹಾಂಟ್ ಮಾಡ್ತು, ತುಂಬಾ ಖುಷಿ ಕೊಡ್ತು. ಈ ಥರ ಅಂದರೆ ಒಂಥರ ಪೇನ್ಫುಲ್ ಆಗಿತ್ತು. ಸೊ ಸರ್, ಇದು ಪ್ರತಿಯೊಬ್ಬ ಆರ್ಟಿಸ್ಟಿಗೆ, ಅದು ಆ್ಯಕ್ಟರ್ ಅಂತಲ್ಲ, ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಅಥವಾ ಒಬ್ಬ ಚಿತ್ರಕಾರ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಸಂಗೀತಗಾರ ಆಗಿರ್ಬೋದು, ಎಲ್ಲರೂ ಬಂದು ಈ ಮೂವಿ ನೋಡಿದಾಗ ರಾಣಿ ಕ್ಯಾರೆಕ್ಟ್ರಲ್ಲಿ, ರಾಘವ ಕ್ಯಾರೆಕ್ಟ್ರಲ್ಲಿ ಅವ್ರನ್ನ ಅವ್ರು ನೋಡ್ಕೋತಾರೆ ನನಗನ್ಸಿದ್ದು. ಯಾಕಂದರೆ ಪ್ರತಿಯೊಬ್ಬರ ಸ್ಟ್ರಗಲ್ ಇಲ್ಲಿದೆ. ಇದು ಖಾಲಿ ಒಬ್ಬ ರಾಘವನ ಸ್ಟ್ರಗಲ್ ಅಲ್ಲ, ಇರುವಂಥ ಪ್ರತಿಯೊಬ್ಬ ಈ ಕಲೆಗೆ ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ ಅವರೆಲ್ಲ ಲೈಫಲ್ಲಿ ಒದಗುವಂಥ ಒಂದು ಕತೆ ಇದು. ನಾನು ಹೇಳ್ತೀನಿ, ನೋಡೋಕ್ಕೆ ಬಂದಾಗ ಅಲ್ಲಿ ರಾಘವ್ ನೋಡಲ್ಲ, ಅವ್ರನ್ನ ಅವ್ರು ನೋಡ್ಕೋತಾರೆ.